ಈ ಯುದ್ಧದಿಂದ ನಾವು ಬರೀ ತೈಲದ ವಿಚಾರದಲ್ಲೆಲ್ಲ ಹೇಳಿದ್ವಿ. ಜೊತೆಗೆ ಚಿನ್ನದ ದರ ಏರಿಕೆ ಆಗತ್ತೆ ಅಂತೇಳಿ. ಹಂಗಾಗಲ್ಲ. ಅದಕ್ಕಿಂತಲೂ ಹೆಚ್ಚು ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಆಯಾ ವ್ಯಾಪಾರಗಳಲ್ಲಿ ಬಹುದೊಡ್ಡ ಪೆಟ್ಟು ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಅಕ್ಕಿ ಆಗಿರ್ಬೋದು, ಮೊಟ್ಟೆ ಆಗಿರಬಹುದು, ಗಲ್ಫ್ ರಾಷ್ಟ್ರಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇದ್ದಂಥ ಅನೇಕ ಬೇಳೆಕಾಳುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇದ್ದಾವೆ. ಅದರ ಮಧ್ಯದಲ್ಲಿ ಎಸ್ಪೆಷಲಿ ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ಗಳು ಸ್ಪೆಷಲಿ ಗಲ್ಫ್ ರಾಷ್ಟ್ರಗಳಿಂದ ಇಲ್ಲಿಗೆ ಬರುತ್ತೆ. ಅದರ ಮೇಲೆ ಬಹುದೊಡ್ಡದಾಗಿರುವಂಥ ಪೆಟ್ಟುಗಳು ಬಿದ್ದಿದೆ. ನಾವು ಒಂದು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಮಗೊಂದಿಷ್ಟು ಲಾಸ್ ಆಗಿದೆ. ಆದರೆ ಇಂಪೋರ್ಟ್ ಮಾಡಬೇಕಾಗಿ ನಮಗೆ ಬೇಕಾಗಿರುವಂಥದ್ದು ಬರ್ತಾ ಇಲ್ಲ. ಕಾರಣ ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆ. ಏನಾಗಿದೆ ಆಗಿದ್ದಾಗ? ಎಷ್ಟು ಶಾರ್ಟೇಜ್ ಆಗ್ತಾ ಇದೆ? ದರ ಏನು ಏರಿಕೆ ಆಗಿದೆ? ರಿಪೋರ್ಟ್ ಇಲ್ಲಿದೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ. ವಾರ್ ಬೆನ್ನಲ್ಲೇ ಹೆಚ್ಚಾಯ್ತು ಡ್ರೈ ಫ್ರೂಟ್ಸ್ ಬೇಡಿಕೆ. ವಾರದೊಳಗೆ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ರಂಜಾನ್ ಉಪವಾಸ, ಡ್ರೈ ಫ್ರೂಟ್ಸ್ ಖಜಾನೆ ಖಾಲಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ತಾರಕಕ್ಕೇರಿದೆ. ಎರಡೂ ದೇಶಗಳು ಪರಸ್ಪರ ದಾಳಿಗಳನ್ನ ನಡೆಸುತ್ತಿವೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲ ವಸ್ತುಗಳು ಹಾಗೂ ಪದಾರ್ಥಗಳು ದುಬಾರಿಯಾಗ್ತಿವೆ. ರಂಜಾನ್ ಮುಸ್ಲಿಂ ಬಾಂಧವರ ಪವಿತ್ರವಾದ ಹಬ್ಬ. ಈ ಸಮಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಮಾಡಿ ನಂತರ ಆಹಾರ ಸೇವಿಸುತ್ತಾರೆ. ಈಗಾಗಲೇ ರಂಜಾನ್ ಮಾಸದ ಉಪವಾಸ ವ್ರತ ಆರಂಭವಾದ ಹಿನ್ನೆಲೆ ನಗರದ ಮಾರುಕಟ್ಟೆಗಳಲ್ಲಿ ಡ್ರೈ ಫ್ರೂಟ್ಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ವ್ಯಾಪಾರ ವಹಿವಾಟು ಜೋರಾಗಿದೆ. ಆದರೆ ವಾರ್ ಹಿನ್ನೆಲೆ ಕೊಂಚ ಆತಂಕ ಎದುರಾಗಿದೆ. ಇರಾನ್, ಇಸ್ರೇಲ್ನಿಂದ ಬರುತ್ತಿದ್ದ ಡ್ರೈ ಫ್ರೂಟ್ಸ್ ಬಂದ್ ಆಗಿದ್ದು ಡ್ರೈ ಫ್ರೂಟ್ಸ್ ಮಾಲೀಕರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಬಹುಮುಖ್ಯವಾಗಿ ಈ ಡ್ರೈ ಫ್ರೂಟ್ಗಳು ಅತಿ ಹೆಚ್ಚಾಗಿ ಸೌದಿ ಅರಬ್ ಹಾಗೂ ಇರಾನ್ ಕಡೆಯಿಂದಲೇ ಬರ್ತಾ ಇದ್ವು. ಆದರೆ ಯುದ್ಧದ ಪರಿಣಾಮ ನೋಡ್ತಾ ಇದ್ರೆ ಮುಂದೆ ಯಾವುದೇ ಡ್ರೈ ಫ್ರೂಟ್ ಸ್ಟಾಕ್ಗಳು ರಾಜ್ಯಕ್ಕೆ ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಅದರಲ್ಲೂ ಇದೀಗ ರಂಜಾನ್ ಹಬ್ಬ ಉಪವಾಸವಾದ ಕಾರಣ ಮುಸ್ಲಿಂ ಬಾಂಧವರು ಡ್ರೈ ಫ್ರೂಟ್ಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ. ಜೊತೆಗೆ ಬೇಡಿಕೆಯೂ ಹೆಚ್ಚಾಗಿ ಇದೆ. ಆದರೆ ವಾರ್ ಪರಿಣಾಮ ಡ್ರೈ ಫ್ರೂಟ್ಸ್ ಬರುವುದು ಸ್ಟಾಪ್ ಆಗಿದೆ. ಸದ್ಯಕ್ಕೆ ಒಂದಷ್ಟು ಸ್ಟಾಕ್ ಇರೋ ಕಾರಣ ಕಮ್ಮಿ ರೇಟ್ಗೆ ಕೊಡಲಾಗುತ್ತಿದೆ. ಆದರೆ ಇನ್ನೊಂದು ವಾರ ಇದೇ ರೀತಿ ವಾರ್ ಮುಂದುವರೆದರೆ ಡ್ರೈ ಫ್ರೂಟ್ಸ್ ರೇಟ್ 1 to double ಆಗುತ್ತೆ ಅಂತಾರೆ ವ್ಯಾಪಾರಸ್ಥರು. ನನ್ನ ಆರ್ಡರ್ ರಂಜಾನ್ ಹಬ್ಬ ಆರ್ಡರು ಸುಮಾರು ಒಂದು 20 ದಿವಸದಿಂದ ವ್ಯಾಪಾರ ಇಲ್ಲೇ ನಡೀತಾ ಇದೆ. ತಿರ್ಗಾ ಈಗ ನಂದು ಸ್ಟಾಕು ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 15 ದಿವಸ 20 ದಿವಸ ಸ್ಟಾಕ್ ಐತೆ ನನ್ನ ಹತ್ರ. ಬೈ ಚಾನ್ಸ್ ಅದು ಸ್ಟಾಕ್ ಆದಮೇಲೆ ತಿರ್ಗಾ ಸ್ಟಾಕ್ ಸಿಕ್ಕಲ್ಲ. ಈ ಸ್ಟಾಕು ಇರ್ತದೆ. ದಿಲ್ಲಿ ಮತ್ತು ಮುಂಬೈನಲ್ಲಿ ಮೇಜರ್ ಸ್ಟಾಕಿಸ್ಟ್ ಇರ್ತದೆ, ಟ್ರೇಡರ್ಸ್, ದೊಡ್ಡ ಟ್ರೇಡರ್ ಅವ್ರ ಹತ್ರ ಇರ್ತದೆ. ಬಟ್ ಅವರು ಸಪ್ಲೈ ಕೊಡಲ್ಲ. ಯಾಕೆ ಅಂದರೆ ಬಂದಾರ್ ಅಬ್ಬಾಸ್ ಪೋರ್ಟು ಅಲ್ಲಿಂದು ಏನು ಆ್ಯಕ್ಟಿವಿಟಿ ಇಲ್ಲ ಇರಾನಿಂದ. ಇರಾನ್ ಒನ್ ಆಫ್ ದ ಮೇಜರ್ ಪ್ರೊಡಕ್ಷನ್ ಆಫ್ ಖರ್ಜೂರ ಮತ್ತು ಅಂಜೂರ, ಜಾಫರಾನು, ಪಿಸ್ಟ್ಯಾಚು ಮತ್ತು ಮಸಾಲ ಐಟಮು ಇರಾನ್ನಲ್ಲಿ. ಅದು ಎಲ್ಲ ಬಂದಾರ್ ಅಬ್ಬಾಸ್ ಕ್ಲೋಸ್ ಅಂದರೆ ಆಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಆಗಿಬಿಡ್ತಿದೆ. ರಂಜಾನ್ ಹಬ್ಬಕ್ಕೆ ರಸೆಲ್ ಮಾರುಕಟ್ಟೆಗೆ ವಿದೇಶದಿಂದ ಸುಮಾರು 30ಕ್ಕೂ ಹೆಚ್ಚಿನ ಬಗೆಯ ಖರ್ಜೂರಗಳು ಎಂಟ್ರಿ ಕೊಟ್ಟಿವೆ. ಈ ಬಾರಿ ಖರ್ಜೂರ ಸೌದಿ ಅರೇಬಿಯಾ, ಜೋರ್ಡಾನ್, ಇರಾನ್ನಿಂದ ಹೆಚ್ಚಿನ ಡ್ರೈ ಫ್ರೂಟ್ಸ್ ಬರ್ತಾ ಇದೆ. ಆದರೆ ಈಗ ಯುದ್ಧ ನಡೀತಾ ಇರೋದ್ರಿಂದ ಅಲ್ಲಿನ ಬಂದರಿನಲ್ಲೇ ಎಲ್ಲಾ ಸರಕುಗಳು ಸ್ಟ್ರಕ್ ಆಗಿವೆ. ಇದರಿಂದ ಮುಂಬೈ ಮತ್ತು ದೆಹಲಿಯ ದೊಡ್ಡ ಮಾರುಕಟ್ಟೆಯಲ್ಲಿ ಈಗಾಗಲೇ ಶೇಖರಣೆ ಆಗಿರೋ ಸರಕುಗಳ ಬೆಲೆ ಕೂಡ ಏರಿಕೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೋ ಸ್ಟಾಕ್ ಆಗುವ ಸಾಧ್ಯತೆ ಇದೆ ಅಂತಿದ್ದಾರೆ ವ್ಯಾಪಾರಿಗಳು. ರೇಟು ಈಗ ನಾವು ಆರ್ಡರ್ ಮಾಡಂದ್ರೆ ಈಗನ ಹೇಳ್ತಾರೆ ಅವರು, ಎಲ್ಲ ಇಲ್ಲ ಐಟಮ್ ಇಲ್ಲ ನನ್ನ ಹತ್ರ ಅಂತ. ಯಾಕಂದರೆ ಅಲ್ಲಿ ನೋಡಬೇಕು, ವೇಟ್ ಆ್ಯಂಡ್ ವಾಚು ಏನಾಗತ್ತೆ ಅಂತ. ಬೈ ಚಾನ್ಸ್ ಇನ್ನೂ ಒಂದು ಸ್ವಲ್ಪ ದಿವಸ ಐಟಮ್ ಬಂದಿಲ್ಲ ಅಂದರೆ ರೇಟ್ಸ್ ಎಲ್ಲ ಡಬಲ್ ಆಗಿಬಿಡ್ತದೆ ಸರ್. ಜಾಫ್ರಾನ್ ಬಂದುಬಿಟ್ಟು ಇರಾನ್ದು ವರ್ಲ್ಡ್ ಬೆಸ್ಟ್ ಜಾಫ್ರಾನು. ಆ ಜಾಫ್ರಾನು 2,50,000 ನನ್ನ ಪರ್ಚೇಸಿಂಗ್ ಆಯಿತು 1.5 ಮಂತ್ ಮುಂಚೆ. ಈಗ ಅದೇ ಜಾಫ್ರಾನ್ 3 ಲಕ್ಷ ಆಗಿದೆ, 50,000 ಜಾಸ್ತಿ ಆಗಿದೆ. ಇನ್ನೂ ಸ್ವಲ್ಪ ದಿವಸನಲ್ಲಿ ಟೋಟಲ್ಲು ಇನ್ನೂ ಬೆಲೆ ಜಾಸ್ತಿ ಆಗಿಬಿಡ್ತದೆ. ಐಟಮ್ ಶಾರ್ಟ್ ಇರ್ತದೆ, ಐಟಮ್ ಜಾಸ್ತಿ ಇರಲ್ಲ. ಅದು ಏನು ಆಗತ್ತೆ ಅಂತ ಎಲ್ಲರಿಗೆ ಭಯ ಐತೆ. ಒಟ್ನಲ್ಲಿ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತಿದೆ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ಜನ ದರ ಏರಿಕೆಯಿಂದಾಗಿ ತತ್ತರಿಸಿ ಹೋಗೋದಂತೂ ಪಕ್ಕ. ಹಾಗಾಗಿ ಆದಷ್ಟು ಬೇಗ ಯುದ್ಧಕ್ಕೆ ವಿರಾಮ ಬೀಳಲಿ ಅನ್ನೋದೇ ನಮ್ಮ ಆಶಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.